ಇಕ ಪುತ್ತೂರಿನಲ್ಲಿ ಅಕ್ರಮ ಮಾದಕ ವಸ್ತು ಮಾರಾಟ ಜಾಲ ಪತ್ತೆಯಾಗಿದೆ. ಎಂಡಿಎಂಎ ಮಾರಾಟದ ಜಾಲ ಪತ್ತೆಯಾಗಿರುವಂತದ್ದು 4 ಮಂದಿಯನ್ನ ಇವತ್ತು ವಿಚಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪುತ್ತೂರು ನಿವಾಸಿಗಳಾದ ಮೊಹಮ್ಮದ್ ಹರ್ಷದ್, ಮೊಹಮ್ಮದ್ ಆರೀಶ್, ಇಬ್ರಾಹಿಂ ಅಶ್ರಫ್, ಬಂಟ್ವಾಳ ನಿವಾಸಿ ಮುಸ್ತಫಾ ಬಂಧನ ಆಗಿರುವಂತದ್ದು. ಎಂಡಿಎಂಎ ಗಾಂಜಾ 0.87 ಗ್ರಾಂ ಅವರು ಮಾರಾಟವನ್ನ ಮಾಡ್ತಾ ಇರ್ತಾರೆ. ಆರೋಪಿಗಳ ಬಳಿ ಇದ್ದಂತ ಫೋನ್, 2 ಕಾರನ್ನ ಜಪ್ತಿ ಮಾಡಲಾಗಿರುವಂತದ್ದು. ಆರೋಪಿಗಳ ಬಳಿ ಇದ್ದಂತಹ 2 ಫೋನ್ ಮತ್ತೆ ಕಾರನ್ನ ಪುತ್ತೂರಿನಲ್ಲಿ ಜಾಲವನ್ನ ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. 4 ಮಂದಿಯನ್ನ. ಪುತ್ತೂರು ನಿವಾಸಿಗಳು 4 ಮಂದಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಇವರು. ಹಾಗಾಗಿ ಬಂಟ್ವಾಳ ನಿವಾಸಿ ಮುಸ್ತಫಾನ ಕೂಡ ಬಂಧಿಸಲಾಗಿದೆ. ಒಟ್ಟಾರೆಯಾಗಿ 4 ಜನರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ 4 ಜನ ಆರೋಪಿಗಳು ಮೊಹಮ್ಮದ್ ಆರೀಶ್, ಇಬ್ರಾಹಿಂ ಅಶ್ರಫ್ ಅಲಿಯಾಸ್ ರೋಜಾ ಅಶ್ರಫ್ ಅಂತ ಇವನ್ನ ಕರೆತಿರ್ತಾರೆ, ಮೊಹಮ್ಮದ್ ಹರ್ಷದ್. ಈ ರೀತಿಯಾಗಿ ಮೊಹಮ್ಮದ್ ಮುಸ್ತಫಾ 4 ಜನರನ್ನ ಅಕ್ರಮವಾಗಿ ಮಾದಕ ವಸ್ತುಗಳನ್ನ ಅವರು ಕದ್ದು ಮಾರ್ತಾ ಇದ್ರು ಅನ್ನೋ ಕಾರಣಕ್ಕೆ ಅವರ ಜಾಲವನ್ನ ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಮಾರಾಟ ಮಾಡುವಂಥದ್ದು ಇದು ನಿಜಕ್ಕೂ ಕೂಡ ಯುವ ಜನತೆಗೆ ಇದರಿಂದ ಸಾಕಷ್ಟು ತೊಂದರೆ ಆಗತ್ತೆ. ಆದ್ರೂ ಕೂಡ ಜನಕ್ಕೆ ಗೊತ್ತಾಗದೆ ಅಥವಾ ಅಧಿಕಾರಿಗಳಿಗೆ ಕಣ್ಮರೆಯಾಗಿದ್ಕೊಂಡು ಅಕ್ರಮವಾಗಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡೋದು ಅಥವಾ ರಫ್ತು ಆಮದು ಮಾಡುವಂಥದ್ದು ನಡೀತಲೇ ಇರುತ್ತೆ. ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಂತ 4 ಜನರನ್ನ ಹಿಡಿದಾಕಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಇವರು ಯಾವ ರೀತಿಯಾಗಿ ಮಾದಕ ವಸ್ತುಗಳನ್ನ ಎಲ್ಲಿಂದ ತಂದು ಮಾರಾಟ ಮಾಡ್ತಾ ಇದ್ರು ಅನ್ನೋದನ್ನ ಎಲ್ಲ ಜಾಲವನ್ನ ಪತ್ತೆ ಹಚ್ಚಿ ಅಧಿಕಾರಿಗಳು ಈ 4 ಜನರನ್ನ ಬಂಧಿಸಿದ್ದಾರೆ. ನಿಜಕ್ಕೂ ಕೂಡ ಯುವ ಜನತೆ ಎಲ್ಲೋ ಹಾಳಾಗ್ತಿದ್ದಾರೆ ಈ ಮಾದಕ ವ್ಯಸನಿಗಳಾಗಿ ಅಂತ ಹೇಳ್ಬೋದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾದಕ ವಸ್ತುಗಳನ್ನ ಸೇವಿಸೋದನ್ನಾಗ್ಲಿ ಅಥವಾ ಮಾರಾಟ ಮಾಡೋದನ್ನ ಒಂದು ಕಡೆ ಬ್ಯಾನ್ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರುವಂಥದ್ದು. ಪ್ರತಿಯೊಂದು ಸರ್ಕಾರ ಕೂಡ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಬಳಸುವಂತಿಲ್ಲ ಅಥವಾ ಮಾರಾಟ ಮಾಡುವಂತಿಲ್ಲ ಅನ್ನೋದನ್ನೇ ಎಲ್ಲರೂ ಹೇಳ್ತಾ ಇರೋದು. ಆದ್ರೆ ಇಂಥ ಕಿಡಿಗೇಡಿಗಳು ಅಕ್ರಮವಾಗಿ ಯಾರಿಗೂ ಕೂಡ ಗೊತ್ತಾಗದೆ ಅಧಿಕಾರಿಗಳ ಕಣ್ತಪ್ಪಿಸಿ ಮಾರಾಟ ಮಾಡ್ತಾ ಇರ್ತಾರೆ. ಮತ್ತೆ ತಗೊಂಡು ಹೋಗಿ ಅದನ್ನ ಸೇವನೆ ಮಾಡುವಂಥವರಿಗೆ ತಲುಪಿಸ್ತಾ ಇರ್ತಾರೆ. ಅದರಿಂದ ಅವರ ಜೀವನವೇ ಹಾಳು ಅಂತ ಹೇಳ್ಬೋದು. ಒಮ್ಮೆ ಏನಾದ್ರೂ ಈ ಮಾದಕ ವಸ್ತುಗಳ ವ್ಯಸನಿ ಆದ್ರೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ತೊಂದರೆ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಇನ್ನು ಆ ಮಾದಕ ವಸ್ತುಗಳನ್ನ ಸೇವಿಸಿ ದುರಂತಗಳನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಮಾದಕ ವಸ್ತುಗಳನ್ನ ಸೇವಿಸಿದಾಗ ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಅವರಿಗೇನೆ ಗೊತ್ತಿರೋದಿಲ್ಲ. ಸೊ ಅಂತ ಪರಿಸ್ಥಿತಿಯಲ್ಲಿ ಯುವ ಜನತೆ ಇತ್ತೀಚೆಗೆ ಇರುವಂಥದ್ದು. ಹಾಗಾಗಿ ಇಂಥದ್ದನ್ನ ಮಾದಕ ವಸ್ತುಗಳನ್ನ ಬಳಕೆ ಮಾಡುವಂತಿಲ್ಲ, ಕದ್ದು ಮಾರಾಟ ಮಾಡುವಂತಿಲ್ಲ ಅಂತ ಸರ್ಕಾರವೇ ಹೇಳಿದೆ, ಲಾ ಕೂಡ ಇದೆ. ಆದ್ರೂ ಕೂಡ ಅದೆಲ್ಲವನ್ನ ಕಣ್ತಪ್ಪಿಸಿ ಪುತ್ತೂರಿನಲ್ಲಿ ಅಕ್ರಮವಾಗಿ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದಂತ ಈ 4 ಕಿಡಿಗೇಡಿಗಳನ್ನ ಬಂಧಿಸಲಾಗಿದೆ.